ಪ್ರೀತಿಯ ದ್ವಿತೀಯ ಪಿ ಯು ಸಿಯ ವಿದ್ಯಾರ್ಥಿಗಳೇ, ಎಕ್ಸಾಮ್ 3ರ ಎಕನಾಮಿಕ್ಸ್ ಕ್ವಶನ್ ಪೇಪರನ್ನು ನಾನು ನಿಮಗೆ ಅಪ್ಲೋಡ್ ಮಾಡಿ ಕೊಟ್ಟಿದ್ದೆ. ಈಗ ಅದರ ಉತ್ತರಗಳು ಬೇಕು ಅಂತ ನೆನ್ನೆಯಿಂದ ತಾವುಗಳು ಕೇಳ್ತಾಯಿದ್ರಿ. ಹಾಗಾಗಿ ಕೀ ಆನ್ಸರ್ಸ್ಗಳನ್ನು ಅಪ್ಲೋಡನ್ನು ಮಾಡ್ತಾಯಿದ್ದೇನೆ. ಎಕನಾಮಿಕ್ಸ್ ಅಂದರೆ ಕಾಮರ್ಸ್ ವಿದ್ಯಾರ್ಥಿಗಳಿಗೆ ಆದಂಥ ಎಕ್ಸಾಮ್ 3 ಎಕನಾಮಿಕ್ಸ್ ಕ್ವಶನ್ ಪೇಪರಿನ ಕೀ ಆನ್ಸರ್ ಅಪ್ಲೋಡ್ ಮಾಡ್ತಾಯಿದ್ದೇನೆ. ಫಸ್ಟ್ ಮೇನ್ ಕ್ವಶನ್, 1ನೆಯ ಪ್ರಶ್ನೆಗೆ ವಿಚ್ ಆಫ್ ದ ಫಾಲೋಯಿಂಗ್ ಈಸ್ ಎನ್ ಎಕ್ಸಾಂಪಲ್ ಆಫ್ ಮೈಕ್ರೋ ಎಕನಾಮಿಕ್ಸ್ ಸ್ಟಡಿ ಅಂತ ಇದೆ. ದ ರೈಟ್ ಆನ್ಸರ್ ಈಸ್ ಕನ್ಸ್ಯೂಮರ್ ಬಿಹೇವಿಯರ್ ಈಸ್ ದ ರೈಟ್ ಆನ್ಸರ್. Question number 2, the increase in total revenue for a unit increase in the output is dash. The right answer is total revenue. Question number 3, the government imposed lower limit on the price of goods and the service is called dash. Right answer is price floor. Question number 4, NNP is equal to GNP minus dash. The right answer is B, depreciation. Consumption which is independent of income is called dash. Question number 5, right answer is autonomous consumption. Second main question, fill in the blanks by choosing the right answers from each question carries 1 marks. ಅಂದರೆ ಫಿಲ್ ಇನ್ ದ ಬ್ಲ್ಯಾಂಕ್ಸನ್ನು ಕೊಡಲಾಗಿದೆ. ಇಲ್ಲಿ ಪ್ರತಿಯೊಂದಕ್ಕೆ 1 ಅಂಕಗಳು ಸಿಗುತ್ತೆ. ಆಪ್ಷನ್ಸ್ ಆರ್ ಗಿವನ್. ಕ್ವಶನ್ ನಂಬರ್ 6, ದ ರೈಟ್ ಆನ್ಸರ್ ಈಸ್ ಸ್ಕೇರ್ಸಿಟಿ ಆಫ್ ರಿಸೋರ್ಸಸ್ ಗಿವ್ಸ್ ರೇಸ್ ಟು ಡ್ಯಾಶ್, ದಟ್ ಈಸ್ ಚಾಯ್ಸ್ ಈಸ್ ದ ರೈಟ್ ಆನ್ಸರ್. ಪ್ರೈಸ್ ಟೇಕಿಂಗ್ ಬಿಹೇವಿಯರ್ ಇನ್ ದ ಸಿಂಗಲ್ ಮೋಸ್ಟ್ ಡಿಸ್ಟಿಂಗ್ವಿಶ್ ಕ್ಯಾರೆಕ್ಟರಿಸ್ಟಿಕ್ಸ್ ಡ್ಯಾಶ್ ಮಾರ್ಕೆಟ್. ದ ರೈಟ್ ಆನ್ಸರ್ ಈಸ್ ಪರ್ಫೆಕ್ಟ್ ಕಾಂಪಿಟಿಷನ್ ಮಾರ್ಕೆಟ್. Question number 8, the domestic country may sell goods to the rest of the world is called dash. For question number 8, right answer is export. Dash is the only institution which can issue currency. That a very right answer is RBI in India. Financial year runs from dash to dash. ಭಾಳ ಈಸಿ ಕಣ್ರಿ, ಯಾಕಂದರೆ ಕೊಟ್ಟಿರೋದೇ ಒಂದು ಡೇಟು, 1st April to 31st March is the right answer. Third main question, match the following. Question number 11, SMC. What is the right answer? Delta TC bar delta Q is the right answer. C. For question number 11, C is the right answer. Question number 12, normal profit. The right answer is A, zero profit. Domestic service. Question number 13, right answer is non-monetary exchange. Question number 14, money. Right answer is, will you guess? Yes, medium of exchange is the right answer. Money, medium of exchange. ಸಂವಹನ ಅಂತ, ಅದು ಒಂದು ವಾಹನದ ರೀತಿಯಲ್ಲಿ ಕಾರ್ಯವನ್ನು ನಿರ್ವಹಿಸುತ್ತೆ. ಬ್ಯಾಲೆನ್ಸ್ ಆಫ್ ಪೇಮೆಂಟ್. ದ ರೈಟ್ ಆನ್ಸರ್ ಈಸ್ ಟ್ರೇಡ್ ಇನ್ ಗೂಡ್ಸ್ ಆ್ಯಂಡ್ ಸರ್ವೀಸಸ್. ಪ್ರೀತಿಯ ವಿದ್ಯಾರ್ಥಿಗಳೇ, 3 ಮೇನ್ ಕ್ವಶನ್ ಮುಗಿದೋಗಿದೆ. ತಾವುಗಳು ಗಳಿಸಿರುವಂಥ ಅಂಕಗಳನ್ನು ದಯವಿಟ್ಟು ವಿಡಿಯೋ ನೋಡಿದ ತಕ್ಷಣ ಪಾರ್ಟ್ ಎಗೆ ಎಷ್ಟು ಅಂಕಗಳನ್ನು ಗಳಿಸಿದ್ರಿ ಅದನ್ನು ತಾವುಗಳು ಕಮೆಂಟನ್ನು ಮಾಡಿ ಅಂತ ಒಂದು ರಿಕ್ವೆಸ್ಟು. ಬನ್ನಿ ಸರ್, ಕ್ವಶನ್ ನಂಬರ್ 16, 4th ಮೇನ್ ಕ್ವಶನ್, ಆನ್ಸರ್ ದಿ ಫಾಲೋಯಿಂಗ್ ಕ್ವಶನ್ಸ್ ಇನ್ ಎ ವರ್ಡ್ ಆರ್ ಇನ್ ಎ ಸೆಂಟೆನ್ಸ್. ಈಚ್ ಕ್ವಶನ್ ಕ್ಯಾರೀಸ್ 1 marks. ಪ್ರತಿಯೊಂದು ಪ್ರಶ್ನೆಗೆ 1 ಅಂಕಗಳನ್ನು ಇಲ್ಲಿ ಕ್ರೆಡಿಟ್ ಮಾಡ್ತಾರೆ. ಕೊಟ್ಟಿರೋದೇ 5, ದೇರ್ ಈಸ್ ನೋ ಎಕ್ಸ್ಟ್ರಾ ಕ್ವಶನ್ಸ್. 5ಕ್ಕೆ 5 ಪ್ರಶ್ನೆಗಳನ್ನು ತಾವುಗಳು ಮಸ್ಟ್ ಆ್ಯಂಡ್ ಯು ಶುಡ್ ಅಟೆಂಡ್. Expand MRS, very easy answer. Marginal trade of substitution is the right answer. I repeat, marginal rate of substitution is the right answer. Question number 17, define market equilibrium. The right answer is demand and supply is the right answer. How does you get net value added? Question number 18. Very easy, but a little lengthy answer is there compared to all other questions. Net value added is equal to sales plus change in stock minus intermediary goods minus net indirect taxes minus depreciations. ಆಯಿತಾ, ಬನ್ನಿ. Question number 19, write the formula of marginal propensity of to consume, MPC. What is the formula? Very easy formula. MPC is equal to delta C by delta
ವೈ ಅಂದರೆ ಡೆಲ್ಟಾ ಸಿ ಡಿವೈಡೆಡ್ ಬೈ ಡೆಲ್ಟಾ ವೈ ಇಸ್ ದ ರೈಟ್ ಆನ್ಸರ್. ಹೂ ಆರ್ ಫ್ರೀ ರೈಡರ್ಸ್? ಲಾಸ್ಟ್ ಕ್ವಶನ್ ಆಫ್ ಪಾರ್ಟ್ ಎ ಲಾಸ್ಟ್ ಕ್ವಶನಲ್ಲಿ ಎಷ್ಟಾಗತ್ತೆ? ಟೋಟಲ್ 20 ಮಾರ್ಕ್ಸು ನಿಮಗೆ ಪಾರ್ಟ್ ಎನಲ್ಲಿ ಇರುವಂಥದ್ದು. ತಾವುಗಳು ಗಳಿಸಿರುವಂಥ ಅಂಕಗಳನ್ನು ದಯವಿಟ್ಟು ಈ ವಿಡಿಯೋ ನೋಡಿದ ತಕ್ಷಣ ಅಪ್ಲೋಡನ್ನು ಮಾಡಿ ಅಂತ ರಿಕ್ವೆಸ್ಟನ್ನು ಮಾಡಿಕೊಳ್ಳುತ್ತಿದ್ದೇನೆ. ಪಾರ್ಟ್ ಎ ಲಾಸ್ಟ್ ಕ್ವಶನ್, ಫೋರ್ತ್ ಮೇನ್ ಕ್ವಶನ್ ನಂಬರ್ 20. ಹೂ ಆರ್ ಫ್ರೀ ರೈಡರ್ಸ್? ನಾನ್ ಪೇಯಿಂಗ್ ಯೂಸರ್ಸ್ ಆರ್ ಕಾಲ್ಡ್ ಫ್ರೀ ರೈಡರ್ಸ್. ನಾನ್ ಪೇಯಿಂಗ್ ಯೂಸರ್ಸ್ ಆರ್ ಕಾಲ್ಡ್ ಫ್ರೀ ರೈಡರ್ಸ್. ಧನ್ಯವಾದಗಳು ಪ್ರೀತಿಯ ವಿದ್ಯಾರ್ಥಿಗಳೇ. ಮುಂದಿನ ಭಾಗವನ್ನು ತಾವುಗಳು ಉಚಿತವಾಗಿ ಈ ಒಂದು ಪ್ರಶ್ನೆ ಪತ್ರಿಕೆ ಕೂಡ ಡೌನ್ಲೋಡ್ ಮಾಡ್ಕೋಬೋದು. ಎಲ್ಲದೂ ಮಾಡ್ಕೊಳ್ಳಿ ಅಂತ ಹೇಳ್ತಾ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇವೆ. ದಯವಿಟ್ಟು ನಿಮ್ಮ ಬಳಿ ಇರುವಂತಹ ಪ್ರಶ್ನೆ ಪತ್ರಿಕೆಗಳನ್ನು ನಮ್ಮ ಮೇಲ್ ಐಡಿಗೆ ಕಳಿಸ್ಕೊಡಿ. ನಮ್ಮ ಮೇಲ್ ಐಡಿ ಇದೇ ವಿಡಿಯೋದ ಡಿಸ್ಕ್ರಿಪ್ಷನ್ ಲಿಂಕಲ್ಲಿ ಕೊಟ್ಟಿರ್ತೇವೆ. ಏನಾದರೂ ಡೌಟ್ ಇದ್ದಲ್ಲಿ ತಾವುಗಳು ನಮಗೆ ಕಮೆಂಟ್ಸ್ ಮುಖಾಂತರ ತಿಳಿಸ್ಬೋದು. ನಿಮ್ಮ ಬೇಡಿಕೆ ಆಗಿರ್ಬೋದು. ವಿ ಆರ್ ವೇಟಿಂಗ್ ಫಾರ್ ಯುವರ್ ಕಮೆಂಟ್ಸ್. ಮರೆಯಬೇಡಿ, ಒಂದು ಲೈಕ್ ಒಂದು ಶೇರ್ ಇರಲಿ ಸರ್. ಒಂದೇ ಒಂದು ಶೇರ್ ಮಾಡಿದರೆ ಎಷ್ಟೋ ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್. ಯಾಕೆ ಸರ್ ಎಕ್ಸಾಮ್ ಅಂತ ಹೇಳ್ತಾ ಇಲ್ಲ ಅಂತ ತಮ್ಮ ಮನಸ್ಸಲ್ಲಿ ಬಂದರೆ, ಯಾವುದು ಎಕ್ಸಾಮ್ ಇಲ್ಲಪ್ಪ, ಎಲ್ಲ ಮುಗಿದೋಯ್ತು. ಎಕ್ಸಾಮ್ 1 ಓವರ್, ಎಕ್ಸಾಮ್ 2 ಕಂಪ್ಲೀಟೆಡ್, ಎಕ್ಸಾಮ್ 3 ಆಲ್ಸೋ ಕಂಪ್ಲೀಟೆಡ್. ದಟ್ ಈಸ್ ಎಕ್ಸಾಮ್ 3 ಈಸ್ ದ ಲಾಸ್ಟ್ ಫೈನಲ್ ಎಕ್ಸಾಮ್. ಆಯಿತಾ? ಮತ್ತು ಯಾವುದೇ ರೀತಿಯಾದಂಥ ಎಕ್ಸಾಮ್ಗಳು ಇಲ್ಲ. ಧನ್ಯವಾದಗಳು. ನಿಮ್ಮ ಪ್ರೀತಿ ವಿಶ್ವಾಸ ಹೀಗೆ ನಮ್ಮ ಜೊತೆ ಮುಂದುವರಿಯಲಿ ಅಂತ ಹೇಳ್ತಾ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ಗಾಡ್ ಬ್ಲೆಸ್ ಯು ಆಲ್ ದ ಬೆಸ್ಟ್ ಫಾರ್ ಯುವರ್ ಫ್ಯೂಚರ್.